ಎಲ್ರಿಗೂ ನಮಸ್ಕಾರ. ಇವತ್ತು ಹೊಸ ನಾಮಕರಣ ಮಾಡಿದ್ದಾರೆ ದಿವ್ಯಾ ಅವರು, ಕರಿಬಸು ಅಂತ. ಫಸ್ಟ್ ಟೈಮ್ ಬಹಳಷ್ಟು ಸ್ಟೇಜ್ ಶೇರ್ ಮಾಡ್ಕೊಂಡಿದೀವಿ. ಯಾವತ್ತು ಹೇಳಿದ ಇವತ್ತಿನ ಸರ್ ನೆನಪಾಗ್ಬಿಟ್ರು ಗೊತ್ತಿಲ್ಲ. ಇಲ್ಲಿ ಬಾಬು ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಏನೇ ಮಾತಾಡಿದ್ರು ಚಿಕ್ಕದಾಗುತ್ತೆ. ನನ್ನ ಅವರ ಪರಿಚಯ ಸುಮಾರು ಇನ್ನು 2 ತಿಂಗಳು ಕಳೆದ್ರೆ ಆಗಸ್ಟ್ 15 ಬಂದರೆ 41 ವರ್ಷ ಮುಗಿಯುತ್ತೆ. ಅವರನ್ನು ಫಸ್ಟ್ ನಾನು ಮೀಟ್ ಮಾಡಿದ್ದು 1985 ಆಗಸ್ಟ್ 15. ಹೊಸ ನೀರು ಸಿನಿಮಾ ಆಗ್ತಾನೆ ರಿಲೀಸ್ ಆಗಿರುತ್ತೆ. ನಾನು ಅದರಲ್ಲಿ ಆ್ಯಕ್ಟ್ ಮಾಡಿ ಮತ್ತು ಪ್ರೊಡಕ್ಷನ್ ವರ್ಕ್ ಮಾಡಿರ್ತೀನಿ. ಆ ನಿರ್ಮಾಪಕರ ಜೊತೆ ಚೆನ್ನೈಗೆ ಹೋಗ್ತೀನಿ ಮಾತಾಡೋದಕ್ಕೆ. ಕೋಕಿಲಾ ಮೋಹನ್ ಹಳೆ ಗೆಳೆಯ, ರಂಗಭೂಮಿ ಗೆಳೆಯ ಆಗ್ತಾನೆ. ಸುಹಾಸಿನಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿರ್ತೀವಿ. ಸುಹಾಸಿನಿ ಅವರು ಬಾಬು ಸರ್ನ ಎಂಟೈರ್ ಟೀಮಿಗೆ ಪರಿಚಯ ಮಾಡಿಕೊಡ್ತಾರೆ. ಆಗ ಬಾಬು ಸಾರು, ಕೋಕಿಲಾ ಮೋಹನ್ ಹೀರೋ, ಸುಹಾಸಿನಿ ಮೇಡಮ್ ಮತ್ತು ಲಿಸಿ ಅಂತ ಇನ್ನೊಬ್ಬರು ಆರ್ಟಿಸ್ಟ್, ಆನಂದ ಆರಾಧನೆ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ಕರ್ನಾಟಕಕ್ಕೆ ಬಂದಾಗ ಆ ನೆನಪುಗಳನ್ನ ಹೇಳ್ಕೊಡ್ತೀನಿ. ಸೊ ಅಂದಿನಿಂದ ಇಂದಿನವರೆಗೂ ಬಾಬು ಸಾರ್ ಜೊತೆ ನನ್ನ ಸ್ಟುಡಿಯೋ ಮೂಲಕ ಪೋಸ್ಟ್ ಪ್ರೊಡಕ್ಷನ್ದು ಬಹುಶಃ ಅತಿ ಹೆಚ್ಚಿನ ಸಿನಿಮಾಗಳು ಅವರು ನಿರ್ದೇಶನ ಮಾಡಿದಂಥ ಸಿನಿಮಾಗಳು ಒಂದು 12-13 ಸಿನಿಮಾ ನನ್ನ ಸ್ಟುಡಿಯೋನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಆ ಹೆಮ್ಮೆ ನನಗಿದೆ. ಜೊತೆಗೆ ಅವ್ರು ಮಾಡಿದಂಥ ಸೀರಿಯಲ್ನಲ್ಲಿ ಆಗಿರ್ಬೋದು, ಸಿನಿಮಾಗಳಲ್ಲಿ ಮುಖ್ಯ ಪಾತ್ರಗಳನ್ನು ಕೊಟ್ಟು ನನ್ನನ್ನು ಅವತ್ತು ಬೆಂತರ್ಕೊಂಡು ಬಂದಿದ್ದಾರೆ. ಇವತ್ತಿಗೂ ಸೆಟ್ಟಲ್ಲಿ ಇರಬೇಕಾದ್ರೆ ಅಥವಾ ಸ್ಟುಡಿಯೋಗೆ ಬಂದು ಅವ್ರು ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕಾದ್ರೆ, ಹೊರಗಡೆ ಇರೋವಾಗ ಎಲ್ಲರೂ ಕಾಫಿ ಕುಡಿಬೇಕಾದ್ರೆ ಕಾಮನ್ ಫ್ರೆಂಡ್ ಥರ ಮಾತಾಡ್ತೀನಿ. ಅವ್ರ ವರ್ಕ್ನಲ್ಲಿ ಇರಬೇಕಾದ್ರೆ ಅವ್ರನ್ನ ಮಾತಾಡ್ಸೋದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ನನಗೆ. ಯಾಕಂದರೆ ಅಷ್ಟು ಪರ್ಫೆಕ್ಟ್ ಮನುಷ್ಯ. ಶ್ರೀರಂಗಪಟ್ಟಣದಲ್ಲಿ ಒಂದು ಸಿನಿಮಾ ಶೂಟಿಂಗು, ಕೆಳಗಡೆ ಇಳಿದೆ ಆ್ಯಸ್ ಯೂಶುವಲ್ 5-5:30 ನಾನು ರೆಡಿಯಾಗಿ. ನಿರ್ಮಾಪಕರು ಸಿಕ್ಕಿದ್ರು, ಹೋಗೋಣ ನಾವು ಸೆಟ್ಟಿಗೆ ಅಂತಂದರು. ಸೆಟ್ಟಿಗೆ ಹೋದೆ, ಯಾರೂ ಬಂದಿಲ್ಲ. ನಾನು ನಿರ್ಮಾಪಕರು ಇಬ್ಬರೇ ಇದ್ದೀವಿ. ಸೊ ಅದು ನಾವು ಹೋಗಿದ್ದು ಒಂದು 7-8 ನಿಮಿಷಕ್ಕೆ ಬಾಬು ಸರ್ ಡ್ರೈವ್ ಮಾಡ್ಕೊಂಡು ಅವ್ರ ಕಾರಲ್ಲಿ ಬಂದರು. ಬೆಂಕಿ ಆಗೋಗ್ಬಿಟ್ರು ಅವರು. ಸೈಲೆಂಟ್. ಬೆಂಕಿ ಅಂದರೆ ಬೇರೆ ಥರ ನಾವು ಸುಮ್ಮನೆ ಹುಚ್ಚರ ಥರ ಕೂಗಾಡ್ತಾ ಇರ್ತೀವಿ. ಸೈಲೆಂಟಾಗಿ ಒಂದು 4 kg ಆ ಕಡೆ ವಾಕಿಂಗು ಈ ಕಡೆ ವಾಕಿಂಗ್ ಮಾಡ್ಕೊಳ್ತಾ ಇದ್ರು. ಸರಿ, ಯೂನಿಟ್ ಬಂತು. ಯಾಕೆಂದರೆ ಯೂನಿಟ್ ಮೊದಲಿರಬೇಕು, ಮ್ಯಾನೇಜರ್ ಮೊದಲಿರಬೇಕು. ಯಾರೂ ಇಲ್ಲ, ಎಲ್ಲರೂ ಒಬ್ಬೊಬ್ಬರು ಬಂದರು. ಯೂನಿಟ್ ಮೇಲೆ ಫೈರ್ ಆದರು. ಎಷ್ಟು ಟೈಮ್ಗೆ, ಎಷ್ಟೊತ್ತಿಗೆ ಬಂದಿದ್ದೀರಾ, ಹೇಗೆ ಅಂತ. ಅದಾದಮೇಲೆ ನನ್ನನ್ನು ಕರೆದ್ರು. ನಾನು ಏನೋ ಅಂತಾರೆ ಅಂದರೆ, ವೈ ಶುಡ್ ಯು ಕೇಮ್ ಅರ್ಲಿ ಬಿಫೋರ್ ಡೈರೆಕ್ಟರ್. ಈಗ ತಾರಮ್ಮ ಹೇಳಿದ್ರಲ್ಲ, ಸೇಮ್ ಒಂದು 7-8 ನಿಮಿಷ ಮೊದಲು ಬಂದಿದ್ದೀನಿ. ನಾನು ನಿಮ್ಗೆ ಹೇಳಿದ ಟೈಮು 6 ಗಂಟೆ ಅಂತ, ಬೆಳಗ್ಗೆ 6 ಗಂಟೆ. ನೀವ್ಯಾಕೆ ಬೇಗನೆ ಬಂದ್ರಿ? ನೋ ಆನ್ಸರ್ ನನ್ನ ಹತ್ರ. ಸರ್ ಕೆಳಗಡೆ ವಾಕ್ ಮಾಡ್ತಾ ಇದ್ದೆ, ಪ್ರೊಡ್ಯೂಸರ್ ಬಂದರು, ವಿಲ್ಗೋ ಅಂತಂದ್ರು, ಬಂದ್ಬಿಟ್ಟೆ ಸರ್. ಸೊ ಇಷ್ಟು ಶಿಸ್ತಿನ ಸಿಪಾಯಿ. ತಮಿಳುನಾಡು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಹೆಸರುವಾಸಿಯಾದಂಥ ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡಿದಂಥ ಬಾಬು ಅವರು ಬಹುಶಃ ನನಗೆ ಗೊತ್ತಿದ್ದಂಥ ಕೆಲವು ಸಿನಿಮಾಟೋಗ್ರಫರ್ಸ್ ಮತ್ತು ಕೆಲವೇ ನಿರ್ದೇಶಕರು, ಭಾಳಷ್ಟು ಜನಕ್ಕೆ ಇವತ್ತಿನ ಜನ್ರೇಷನ್ ಗೊತ್ತಿಲ್ಲ. FTI ಪೂನಾ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಅಲ್ವಾ ಸರ್ ಬಾಬು ಸರ್? ಪೂನಾ. ನಮ್ಮ ಗಿರೀಶ್ ಕಾಸರವಳ್ಳಿ ಅಲ್ಲಿಂದ ಬಂದವರೇ. ಬಾಬು ಸರ್ ಭಾಳಷ್ಟು ಲೆಜೆಂಡ್ಸು ಇವತ್ತು ಆ ಇನ್ಸ್ಟಿಟ್ಯೂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿಂದ ಬಂದಂಥವರು ಭಾಳ ಹೆಸರು ಮಾಡಿದರು. ಕರ್ನಾಟಕಕ್ಕೆ ಬಂದು ತಮ್ಮ ಸಿನಿಮಾಟೋಗ್ರಾಫರ್ ಜೊತೆಗೆ ಅದ್ಭುತವಾದಂಥ ಸಿನಿಮಾಗಳನ್ನ ಇವತ್ತಿಗೂ ಅವರ ಅಮೃತ ವರ್ಷಿಣಿ ಹಾಡು FM ರೇಡಿಯೋನಲ್ಲಿ ಬಂದರೆ ಮತ್ತೆ ಅದೇ ಹಾಡುಗಳನ್ನ ಕೇಳಬೇಕು ಅಂತ ಒಂದು ಫೀಲ್ ಆಗುತ್ತೆ. ಒಂದು ಮ್ಯೂಸಿಕ್ಕಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟವರು. ಮತ್ತು ಕಲಾವಿದರಿಗೆ ಅವ್ರು ನಡೆಸ್ಕೊಳ್ಳೋ ರೀತಿ. ಅವತ್ತು ನನ್ನ ಯಾಕೆ ಬೇಗನೆ ಬಂದಿ ಅಂತ ಬೈದ್ರಲ್ಲ, ಅಷ್ಟೇ ಬೇಗನೆ ಬಿಟ್ಕೊಟ್ರು. 6 ಗಂಟೆಗೆ ಮೊದಲು ನಾನು ಬಂದೆ, 6:15ಕ್ಕೆ ಸ್ಟಾರ್ಟ್ ಮಾಡಿದ್ರು. 7:40ಕ್ಕೆ ಒಂದು 3 ಸೀನ್ ಮುಗಿಸ್ಬಿಟ್ಟು ನೀವು ಹೋಗಿ ಬೆಂಗಳೂರಿಗೆ ಅಂತಂದರು. ನನಗೆ ಶಾಕು. ಸೊ 3 ಸೀನ್ ಅಂದರೆ ಇಡೀ ದಿನ ಆಗ್ಬೋದು ಅಂದ್ಕೊಂಡಿದ್ದೆ. ಅಷ್ಟು ಪರ್ಫೆಕ್ಟ್ ಅವರ ಕೆಲಸ. ಮತ್ತು ಅಭ್ಯಂಜನ ಸಿನಿಮಾಗೆ ಬರೋದಾದರೆ, ನಾಗೇಶ್ವರ ರಾವ್ನು ಹೆಚ್ಚು ಕಡಿಮೆ ಚಿತ್ರರಂಗದಲ್ಲಿ ನನಗೊಂದು 40 ವರ್ಷದ ಪರಿಚಯ. ಭಾಳ ಕೇವಲವಾಗಿ ಏಕವಚನದಲ್ಲಿ ಮಾತಾಡ್ಕೊಳ್ತೀವಿ ನಾಗೇಶ್ವರ ರಾವ್ ನಾನು. ಕೇವಲವಾಗಿ ಅಂದರೆ ಹೋಗೋ ಬಾರೋ ಆ ರೀತಿ ಒಂದು ಫ್ರೆಂಡ್ ಆಗಿ ನೀನು ಬೇರೆ ಥರ ತಿಳ್ಕೊಬೇಡ. ಸೊ ಈ ಬಾಬು ಸರ್ ಒಂದಿನ ಸ್ಟುಡಿಯೋಗೆ ಇರ್ತೀರ, ಎಷ್ಟೊತ್ತು ಬರ್ತೀರಾ ಸ್ಟುಡಿಯೋಗೆ ಅಂತ ಕೇಳ್ತಾರೆ.
ಸರ್ ಈ ಟೈಮಿಗೆ ಇರ್ತೀನಿ ಅಂದರೆ ಬೇರೆಯವ್ರಿಗೆ 1 ನಿಮಿಷ 2 ನಿಮಿಷ ಲೇಟು, ಯಾಕೆಂದ್ರೆ ಆ ಟೈಮ್ ಕರೆಕ್ಟಾಗಿ ಅವ್ರು ಬಂದು ಬಾಗ್ಲಲ್ಲಿ ನಿಂತಿರ್ತಾರೆ. ಸೊ ನಾನು ಮೊದಲು ಬಂದಿದ್ದೆ, ಬಂದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಪ್ರೊಡ್ಯೂಸರ್ ಯಾರು ಅಂತ ಗೊತ್ತು, ಈ ಥರ ಒಂದು ಪಾತ್ರ ಇದು ನೀವು ಮಾಡಬೇಕು ಅಂದರು. ನಾನು ನಂಬೋಕ್ಕಾಗಲಿಲ್ಲ. ಬಟ್ ಇಷ್ಟು ಒಳ್ಳೆಯ ಪಾತ್ರನ ನನ್ನ ಕೈನಲ್ಲಿ ಬಾಬು ಸರ್ ಮಾಡಿಸ್ತಾರೆ ನಾನು ಯಾವತ್ತೂ ಕನಸಲ್ಲಿ ಯೋಚನೆ ಮಾಡಲಿಲ್ಲ. ಬಟ್ ಅದೇ ರೀತಿ ಒಂದು 3 ಸಿನಿಮಾದಲ್ಲಿ ಭಾಳ ಒಳ್ಳೆ ಪಾತ್ರಗಳನ್ನ ಮಾಡಿಸಿದ್ದಾರೆ. ಅಫ್ಕೋರ್ಸ್ ಇನ್ನೊಂದು ಸಿನಿಮಾ ಸ್ಟೇಷನ್ 3 ಅಂತ ರಿಲೀಸ್ ಆಗಬೇಕು, ಅದರಲ್ಲೂ ನಾರಾಯಣ ಸ್ವಾಮಿ ಇದ್ದಾರೆ. ಈ ಅಭ್ಯಂಜನ ಅನ್ನೋ ಸಿನಿಮಾ ಅಫ್ಕೋರ್ಸ್ ಫೆಸ್ಟಿವಲ್ ನೋಡಿದಾಗ, ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡಿದಾಗ, ಸಿನಿಮಾ ಮುಗಿದಾಗ ಬೇರೆ ಒಬ್ಬ ಆರ್ಟಿಸ್ಟು ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಕಲ್ಪನೆ ಮಾಡಿಕೊಂಡು ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ಆ ಕ್ಲೈಮ್ಯಾಕ್ಸ್ ಶಾಟು ಅಷ್ಟು ಅದ್ಭುತವಾಗಿ ಬಾಬು ಸರ್ ಚಿತ್ರೀಕರಣ ಮಾಡಿದ್ದಾರೆ. ಸೊ ಈ ಥರ ಸಿನಿಮಾಗಳನ್ನ ನಾವು ಕಾಲ್ಡ್ ಬ್ರಿಡ್ಜ್ ಫಿಲ್ಮ್ಸ್ ಅಂತ ಕರಿತೀವಿ. ಒಂದು ಒಳ್ಳೆಯ ಕಂಟೆಂಟ್ನ ಆದಷ್ಟು ಕಡಿಮೆ ಬಜೆಟಲ್ಲಿ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಹೇಳ್ತೀವಿ. ಇವತ್ತಿನ ದಿನದಲ್ಲಿ ಒಂದು ಪದ ಪ್ರಯೋಗ ಬಂದ್ಬಿಟ್ಟಿದೆ, ಅವಾರ್ಡ್ಗೋಸ್ಕರ ಒಂದು ಸಿನಿಮಾ ಮಾಡ್ತಾ ಅಲ್ಲ, ಅವಾರ್ಡ್ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಅವಾರ್ಡ್ ಬಂದ್ಮೇಲೆ ತಾನೇ ಅವಾರ್ಡ್ ಸಿನಿಮಾ ಆಗೋದು. ಅವಾರ್ಡ್ ಸಿನಿಮಾ ಮಾಡ್ತಾ ಇದ್ದೀನಿ, ಅವಾರ್ಡ್ ಸಿನಿಮಾ ಫೋನ್ ಬರುತ್ತೆ, ಅಣ್ಣ ಒಂದು ಸಣ್ಣ ಪಾತ್ರ ಇದೆ ಮಾಡಬೇಕು, ಅವಾರ್ಡ್ ಸಿನಿಮಾ ಅಣ್ಣ, ರೆಮ್ಯುನರೇಷನ್ ಎಷ್ಟು. ಫಸ್ಟ್ ಸಿನಿಮಾ ಮಾಡಿ ಆಮೇಲೆ ಅವಾರ್ಡ್ ಬರುತ್ತೋ ಇಲ್ವೋ ಆಮೇಲೆ ಯೋಚನೆ ಮಾಡೋಣ, ಜನಗಳು ಮೆಚ್ಚಲಿ. ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹೇಳ್ತಾ ಹೋದರೆ ಬಾಬು ಸರ್ ಬಗ್ಗೆ ಇನ್ನೂ ತುಂಬ ಇದೆ ಹೇಳೋದು. ತುಂಬ ಸತಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಆ ಫ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮತ್ತೆ ನಗ್ತಾ ಮಾತಾಡಿಸ್ತಾರೆ ಬಂದು. ಭಾಳಷ್ಟು ಇನ್ಸಿಡೆಂಟ್ಸ್ ಇದೆ ಅವ್ರ ಬಗ್ಗೆ ನನಗಾಗಿರೋದು, ತುಂಬ ಇದೆ. ಬಟ್ ಅಷ್ಟೇ ಫಾಸ್ಟಾಗಿ ಎಲ್ಲನೂ ಮತ್ತೆ ಅವರೇ ಬಂದು ಮಾತಾಡಿಸ್ತಾರೆ. ನಾವು ನಡ್ಗೋಗಿರ್ತೀವಿ, ಹೇಗಪ್ಪ ಈ ದೂರ್ವಾಸ ಮುನಿ ಹತ್ರ ಮಾತಾಡೋದು, ಹೇಗೆ ಕೆಲಸ ಮಾಡೋದು ಅನ್ನೋದು. ದೂರ್ವಾಸ ಮುನಿ ಭಾಳ ಕೋಪಿಷ್ಟ ಅಂತ ದೂರ್ವಾಸ ಮುನಿ ಅಂತ ಅಂದ್ಕೊಳ್ತೀವಿ. ಬಟ್ ಫ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅವರೇ ಬಂದು ಮಾತಾಡಿಸ್ತಾರೆ. ಥ್ಯಾಂಕ್ ಯು ಬಾಬು ಸರ್ ಆ್ಯಂಡ್ ಥ್ಯಾಂಕ್ ಯು ನಾಗೇಶ್ವರ ರಾವ್ ಸರ್. ಅಭ್ಯಂಜನದಲ್ಲಿ ಭಾಳ ಒಂದು ಅಪರೂಪವಾದಂಥ ಒಂದು ಪಾತ್ರ ಕಟ್ಟಿಕೊಟ್ಟಿದ್ದಕ್ಕೆ ನಮಸ್ಕಾರ.